ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಟಿಪ್ಸ್ನ ಹೇಳ್ಕೊಡ್ತೇನೆ. ಸ್ನೇಹಿತರೆ, ನಿಮ್ಮ ಸೌಂದರ್ಯ ಕೂಡ ಹೆಚ್ಚಿಸ್ಕೊಳ್ಬೋದು ಹಾಗೂ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ಕೋರಿಯನ್ ಸ್ಕಿನ್ನನ್ನು ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಿಮ್ಮ ಮುಖದ ಮೇಲೆ ಎಷ್ಟೇ ಪಿಗ್ಮೆಂಟೇಷನ್ ಕಲೆ ಇರಲಿ, ಎಷ್ಟೇ ವರ್ಷಗಳ ಹಳೆಯ ಪಿಂಪಲ್ಸ್ ಇರ್ಬೋದು ಹಾಗೂ ಪಿಗ್ಮೆಂಟೇಷನ್ ಕಲೆ ಇರ್ಬೋದು ಸ್ನೇಹಿತರೆ, ಅದನ್ನು ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ನನ್ನ ಚಿತ್ರದಲ್ಲಿ ತೋರಿಸ್ತಾ ಇರುವಂಥ ಈ ಕಪ್ಪು ಕಲೆಗಳಾಗಿರ್ಬೋದು, ನಿಮಗೆ ವಯಸ್ಸಾಗೋಕ್ಕೂ ಮುಂಚೆಗಳು ನೆರಿಗೆ ತುಂಬಾ ಜಾಸ್ತಿಯಾಗಿ ನಿಮ್ಮ ಮುಖದ ಮೇಲೆ ಕಾಣಿಸ್ತಾ ಇದೆ ಅಂತಂದರೆ, ಈ ಒಂದು ಈಸಿಯಾಗಿರುವಂಥ ಟಿಪ್ಸ್ನ ನೀವು ಡೈಲಿಯಾಗಿ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ಡೈಲಿ ಆಗಲಿಲ್ಲ ಅಂದರೂ ಕೂಡ ವಾರದಲ್ಲಿ ಒಂದ್ಸಲ ಆದರೂ ನೀವು ಇದನ್ನು ಫಾಲೋ ಮಾಡ್ತಾ ಬನ್ನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ ಸ್ನೇಹಿತರೆ. ಇವಾಗಲಂತೂ ವಯಸ್ಸಿಗೆ ಮುಂಚೆನೇ ಪಿಗ್ಮೆಂಟೇಷನ್ ಮಾರ್ಕ್ಸ್ ತುಂಬಾ ಜಾಸ್ತಿ ಆಗ್ತಾ ಇರುವಂಥದ್ದು ನೋಡ್ಬೋದು ಸ್ನೇಹಿತರೆ. ನೋಡಿ, ಈ ಒಂದೇ ಎಲೆಯಿಂದ ನಮ್ಮ ಪಿಗ್ಮೆಂಟೇಷನ್ ಕಲೆಗಳು ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ. ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಈಸಿಯಾಗಿ ಈ ಒಂದು ಎಲೆಯಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಈ ಎಲೆಗಳು ಯಾವುದು ಅಂತ ನೀವು ಯೋಚಿಸೋ ಅವಶ್ಯಕತೆ ಇಲ್ಲ, ಇವಾಗಲೇ ನಿಮಗೆ ಗೊತ್ತಾಗಿರ್ಬೋದು. ಇವಾಗ ಈ ಒಂದು ಪಪ್ಪಾಯ ಎಲೆ ಸ್ನೇಹಿತರೆ, ಇದನ್ನು ನಾನು ಯೂಸ್ ಮಾಡಿಕೊಂಡು ಇವತ್ತು ನಿಮಗೆ ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇರುವಂಥದ್ದು. ನೋಡಿ, 2-3 ಎಲೆಗಳನ್ನು ನಾನು ತೊಗೊಂಡಿರುವಂಥದ್ದು. ಫ್ರೆಶ್ ಆಗಿರುವಂಥ ಈ ಪಪ್ಪಾಯ ಎಲೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸ್ನೇಹಿತರೆ. ನಮ್ಮ ಸೌಂದರ್ಯವನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಇದನ್ನು ನಾನು ಫ್ರೆಶ್ ಆಗಿ ತೊಳ್ಕೊಂಡಿರುವಂಥದ್ದು. ತೊಳ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿರುವಂಥದ್ದು. ಕಟ್ ಮಾಡಿಕೊಂಡು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜ್ಯೂಸನ್ನ ಮಾಡ್ಕೊಳ್ತೇನೆ ಸ್ನೇಹಿತರೆ ಇದರಿಂದ. ಹಾಗೂ ಇದ್ರ ಒಳಗಡೆ ಯಾವ ರೀತಿ ಇನ್ನೂ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸ್ತೇನೆ. ಅದಕ್ಕೋಸ್ಕರ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಯಾವ ರೀತಿ ಫೇಸ್ ಪ್ಯಾಕ್ನ ಮಾಡಬೇಕು ಅಂತ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನೋಡಿ, ಇವಾಗ ನಾನು ಅಷ್ಟು ಎಲೆಗಳನ್ನು ಇದ್ರ ಒಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜ್ಯೂಸ್ ಆಗೋಗಿದೆ ಸ್ನೇಹಿತರೆ. ಇದನ್ನು ಚೆನ್ನಾಗಿ ನೀವು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಜ್ಯೂಸ್ ಸಿಕ್ಕಿದೆ ಅಂತ. ಪಪ್ಪಾಯ ಎಲೆಯಿಂದ ಸ್ನೇಹಿತರೆ ನಮ್ಮ ಸ್ಕಿನ್ಗೆ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇದರಲ್ಲಿ ನೋಡಿ, ನಿಮ್ಮ ಮನೆ ಹತ್ರನೇ ಎಷ್ಟೆಲ್ಲ ಪಪ್ಪಾಯ ಗಿಡ ಇರುತ್ತೆ, ಆದರೆ ಅದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಎಷ್ಟೆಲ್ಲ ಜನಕ್ಕೆ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ. ನೀವು ಆ ಹಣ್ಣನ್ನು ತಿನ್ನೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಅದರಿಂದ ನಿಮ್ಮ ಸೌಂದರ್ಯ ಕೂಡ ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ಅಷ್ಟು ಒಳ್ಳೆ ಗಿಡ ಸ್ನೇಹಿತರೆ. ನೋಡಿ, ಮನೆಯಲ್ಲಿರುವಂಥ ಗಿಡದಿಂದ ಕೂಡ ನಿಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು. ಯಾವುದೇ ಒಂದು ದುಡ್ಡು ಕೂಡ ಖರ್ಚು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ನಾನು ಫಿಲ್ಟರ್ನ ಮಾಡ್ಕೊಂಡಿರೋದು, ಈಸಿಯಾಗಿ ಜ್ಯೂಸ್ ಸಿಕ್ಕಿರೋದು ನೋಡಿ ಯಾವ ರೀತಿ. ಆ್ಯಂಡ್ ಇದನ್ನು ಯಾವ ರೀತಿ ಬಳಸಬೇಕು ಅಂತ ತಿಳಿಸ್ತೇನೆ ಬನ್ನಿ ಇವಾಗ ನಾನು ನಿಮಗೆ. ಈ ಒಂದು ಪಪ್ಪಾಯ ಎಲೆಯಲ್ಲಿ ಸ್ನೇಹಿತರೆ ಆ್ಯಂಟಿ ಆಕ್ಸೈಡ್ ಹಾಗೂ ನ್ಯಾಚುರಲ್ ಗುಣಗಳು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಸ್ಕಿನ್ ಅಲರ್ಜಿ ಕೂಡ ಆಗೋದಿಲ್ಲ. ನೋಡಿ, ನೆಕ್ಸ್ಟ್ ನಾನು ಇದ್ರ ಒಳಗಡೆ ನೋಡಿ 1 ಸ್ಪೂನಷ್ಟು ಕಡ್ಡಿಬೇಳೆ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇದ್ರ ಒಳಗಡೆ ಅಂದರೆ ಬೇಸನ್ನ ಅಂತೀವಿ ಸ್ನೇಹಿತರೆ. ಅದನ್ನು ಈಸಿಯಾಗಿ ಮನೆಯಲ್ಲಿರುತ್ತೆ. ಇದು ಕೂಡ ನಮ್ಮ ಸೌಂದರ್ಯನ ಇನ್ನೂ ಹೆಚ್ಚಿಗೆ ಮಾಡುವಂಥ ಈ ಒಂದು ಪೌಡರ್ ಅನ್ಬೋದು ಅಥವಾ ಹಿಟ್ಟು ಅನ್ಬೋದು ಸ್ನೇಹಿತರೆ. ಇದರಿಂದ ನಮ್ಮ ಸ್ಕಿನ್ ನೋಡ್ಬೋದು, ಹಿಂದಿನ ಕಾಲದಲ್ಲಿ ಸೋಪ್ ಇರಲಿಲ್ಲ, ಶಾಂಪು ಇರಲಿಲ್ಲ ಹಾಗೂ ನಮಗೆ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳುವಂಥ ಯಾವುದೇ ಒಂದು ಫೇಸ್ ಪ್ಯಾಕ್ ಕೂಡ ಇರಲಿಲ್ಲ ಸ್ನೇಹಿತರೆ. ಆವಾಗಿನ ಜನರೆಲ್ಲ ಈ ಒಂದು ಕಡಲೆಬೇಳೆ ಹಿಟ್ಟನ್ನು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋತಾ ಇದ್ದರು ಸ್ನೇಹಿತರೆ. ಸ್ನಾನ ಮಾಡ್ಕೊಳ್ಬೇಕಾ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಯೂಸ್ ಮಾಡಿ ಅವ್ರ ಸೌಂದರ್ಯನ ಇನ್ನೂ ಹೆಚ್ಚಿಗೆ ಮಾಡ್ಕೋತಾ ಇದ್ರು ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ಕೂಡ ಈ ರೀತಿ ಗಂಟು ಆಗಬಾರ್ದು ಸ್ನೇಹಿತರೆ. ಆ ರೀತಿ ಸ್ಪೂನ್ನ ಸಹಾಯದಿಂದ ಅಷ್ಟು ಕೂಡ ಹೊಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಯಾವ ರೀತಿ ನೋಡಿ ಹಸಿರು ಬಣ್ಣ ಕಾಣಿಸ್ತಾ ಇರುವಂಥದ್ದು ಅಂತ ಈ ಒಂದು ಫೇಸ್ ಪ್ಯಾಕ್. ನೋಡಿ, ಇದರಿಂದ ನಮ್ಮ ಮುಖದಲ್ಲಿ ಎಷ್ಟೇ ಆಯಿಲಿ ಸ್ಕಿನ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಇವಾಗಂತೂ ಎಷ್ಟೆಲ್ಲ ಬಿಸಿಲಿಗೆ ಹೋಗ್ಬಿಟ್ಟು ನಮ್ಮ ಸ್ಕಿನ್ ತುಂಬಾ ಟ್ಯಾನಿಂಗ್ ಆಗ್ತಾ ಹೋಗುತ್ತೆ ಅಲ್ವಾ ಸ್ನೇಹಿತರೆ. ಅದು ಕೂಡ ನಾವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಪಪ್ಪಾಯ ಎಲೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡಿ. ನೆಕ್ಸ್ಟ್ ನಾನು ಇದರೊಳಗಡೆ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನಿಮ್ಮ ಮನೆಯಲ್ಲಿದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಗಿಡ ಇದ್ದರೆ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಕೂಡ ಇದರೊಳಗಡೆ ನೀವು
ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಬೇಕಾದರೆ ನೀವು ಇದರೊಳಗಡೆ ಕಡಲೆಬೇಳೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಆಪ್ಷನಲ್ ಸ್ನೇಹಿತರೆ, ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ 3 ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಆ್ಯಡ್ ಮಾಡಿಕೊಂಡು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು. ಸ್ವಲ್ಪ ಕೂಡ ಗಂಟಾಗಿ ಇರಬಾರ್ದು, ಪೂರ್ತಿಯಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಮಿಕ್ಸ್ ಆದ ತಕ್ಷಣ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ನೋಡಿ ನಾನು ಐಸ್ ಕ್ಯೂಬ್ನ ತೊಗೊಂಡಿರುವಂಥದ್ದು. ನೀವು ಬೇಕಾದರೆ ಫೇಸ್ ಪ್ಯಾಕ್ ರೀತಿ ಯೂಸ್ ಮಾಡ್ತೀರಾ ಅಂದರೆ ನೀವು ಸ್ವಲ್ಪ ಗಟ್ಟಿಯಾಗಿ ನೀವು ಇದನ್ನು ಈ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಐಸ್ ಕ್ಯೂಬ್ ರೀತಿ, ಯಾಕಂದರೆ ಇವಾಗ ಬೇಸಿಗೆ ಕಾಲ ತುಂಬಾ ಚೆನ್ನಾಗಿ ಜಾಸ್ತಿ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ ಈ ರೀತಿ ನೀವು ಯೂಸ್ ಮಾಡಿದರೆ ನಿಮ್ಮ ಮುಖ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಹಾಗೂ ಎಷ್ಟೇ ಟ್ಯಾನಿಂಗ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಮುಖ ಅಂತೂ ಎಷ್ಟು ರೀತಿ ಚೆನ್ನಾಗಿ ಹೊಳಿತಾ ಹೋಗುತ್ತೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ಹಚ್ಚಿದ ತಕ್ಷಣ ವೈಟ್ ಆಗುತ್ತೆ ಸ್ನೇಹಿತರೆ. ನಿಮಗೆ ರಿಸಲ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡಿ, ಇವಾಗ ಫ್ರೀಜಲ್ಲಿ ಇಟ್ಬಿಟ್ಟು ಐಸ್ ಕ್ಯೂಬ್ನ ತೋರಿಸ್ತೇನೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಐಸ್ ಕ್ಯೂಬ್ ಆಗಿದೆ ಅಂತ. ಇದನ್ನು ನಾನು ಯೂಸ್ ಮಾಡಿ ತೋರಿಸ್ತೇನೆ. ಬನ್ನಿ, ಇವಾಗ ಈ ರೀತಿ ಒಂದೊಂದಾಗಿ ಐಸ್ ಕ್ಯೂಬ್ನ ತೆಗೆದುಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೊಳ್ಬೋದು. ನೈಟ್ ನೀವು ಮಲಗುವಾಗ ಈ ಒಂದು ಐಸ್ ಕ್ಯೂಬ್ನ ಮುಖದ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಎಷ್ಟು ಹಿಟ್ಟು ಚೆನ್ನಾಗಿ ಕೂತ್ಕೊಂಡಿದೆ, ಮೇಲ್ಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು ಇವಾಗ ಫ್ರೆಶ್ ಆಗಿ ನನ್ನ ಹ್ಯಾಂಡ್ಸ್ನ ವಾಶ್ ಮಾಡಿಬಿಟ್ಟು ಈ ರೀತಿ ಅಪ್ಲೈ ಮಾಡ್ಕೋತಾ ಇರುವಂಥದ್ದು. ನೋಡಿ, ಒಂದು 2 ಮಿನಿಟ್ಸ್ ಅಷ್ಟು ಮಸಾಜ್ನ ಮಾಡಿಬಿಡಿ ಸ್ನೇಹಿತರೆ. ನೋಡಿ, ಇವಾಗ ನೋಡಿ ನನ್ನ ಕೈ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾವು ಹಚ್ಚಿದ ತಕ್ಷಣ ನನ್ನ ಕೈ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಸ್ನೇಹಿತರೆ. ನೀವು ಕೂಡ ಪಪ್ಪಾಯ ಗಿಡ ಸಿಕ್ಕಿದ್ರೆ ಹಾಗೆ ಬರೋಕ್ಕೆ ಹೋಗಬೇಡಿ, ಎಲೆಗಳನ್ನು ತಂದುಬಿಟ್ಟು ಈ ರೀತಿ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು, ಇದನ್ನು ಅಪ್ಲೈ ಮಾಡ್ತಾ ಇರುವಾಗಲೇ ನಮ್ಮ ಸ್ಕಿನ್ ಕಾಣಿಸ್ತಾ ಇರುವಂಥದ್ದು ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ನೋಡಿ, ಇದನ್ನು ಇದೇ ರೀತಿಯಾಗಿ ಯೂಸ್ ಮಾಡ್ತಾ ಹೋಗಿ, ಹಾಗೂ ನೀವು ಕೂಡ ಬೆನಿಫಿಟ್ಸ್ ಪಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ, ತುಂಬಾ ಒಳ್ಳೆ ಫೇಸ್ ಪ್ಯಾಕ್ ಇದು. ನೋಡಿ, ಇವಾಗ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನೀವು ಹ್ಯಾಂಡ್ ವಾಶ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ನನ್ನ ಕೈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ. ನೀವು ಕೂಡ ಈ ಒಂದು ವಿಡಿಯೋನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.